ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಪ್ರಕರಣದ ಆರೋಪಿ ಆಗಿರುವಂತಹ ಮ್ಯೂಸಿಕ್ ಮೇಲಾರಿಗೆ ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕಿಬಿಟ್ಟಿದೆ. ಇವತ್ತು ಜೈಲಿನಿಂದ ಮ್ಯೂಸಿಕ್ ಮೇಲಾರಿ ಹೊರ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಒಂದು ಮೊದಲ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಏನು ಆ ಮೊದಲ ಪ್ರತಿಕ್ರಿಯೆ? ಈ ಮ್ಯೂಸಿಕ್ ಮೇಲಾರಿಯ ವನವಾಸ ಹೇಗಿತ್ತು, ಈಗ ಹೊರಗಡೆ ಬಂದ ನಂತರ ಏನೇನೆಲ್ಲ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅದೇ ರೀತಿಯಾಗಿ ಸಮಾಜಕ್ಕೆ ಇದರಿಂದ ಒಂದು ಸಂದೇಶವನ್ನು ಕೂಡ ನಾವು ರವಾನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆ ಕುರಿತು ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಈ ಹಿಂದೆ ಅಂದರೆ ನಿನ್ನೆಯೂ ಕೂಡ ನಾವು ಮ್ಯೂಸಿಕ್ ಮೇಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಮ್ಯೂಸಿಕ್ ಮೇಲಾರಿಗೆ ಈಗಾಗಲೇ ಜಾಮೀನು ಖಚಿತವಾಗಿದೆ, ಇನ್ನು ಹೊರಗಡೆ ಬರಬೇಕಾಗಿರುವಂಥದ್ದು ಮಾತ್ರ ಬಾಕಿ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನಿಮಗೆ ನೀಡಿಬಿಟ್ಟಿದ್ವಿ. ಇದರ ಬೆನ್ನಲ್ಲೇ ಆ ಒಂದು ವಿಷಯದಲ್ಲಿ ಸ್ಪಷ್ಟನೆ ಅಂಥದ್ದು ಯಾವುದೂ ಕೂಡ ಇರಲಿಲ್ಲ. ಏನು ಅಂತಂದರೆ ಏನು ಷರತ್ತುಗಳಿದ್ದಾವೆ, ಅದೇ ರೀತಿಯಾಗಿ ಯಾವ ಆಧಾರದ ಮೇಲೆ ಹೊರಗಡೆ ಬಿಡ್ತಾ ಇದ್ದಾರೆ, ಸೊ ಈ ಒಂದು ಮಾಹಿತಿ ಇರಲಿಲ್ಲ. ಈಗ ಆ ಒಂದು ಮಾಹಿತಿಯನ್ನು ಕೂಡ ಗಮನಿಸೋದಾದರೆ 1 ಲಕ್ಷ ರೂಪಾಯಿ ಬಾಂಡ್ ಜೊತೆಗೆ ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಷರತ್ತುಗಳು ಅಂತಂದರೆ ಕೋರ್ಟ್ನ ಆದೇಶವನ್ನು ಯಾವುದೇ ರೀತಿಯಾಗಿ ಉಲ್ಲಂಘನೆ ಮಾಡುವಂತಿಲ್ಲ. ಒಂದಿಷ್ಟು ರೂಲ್ಸ್ಗಳು ಹೇಳಿರ್ತಾರೆ, ಆ ರೂಲ್ಸ್ಗಳನ್ನು ಯಾವತ್ತೂ ಕೂಡ ಬ್ರೇಕ್ ಮಾಡೋ ಹಾಗೆ ಇರೋದಿಲ್ಲ. ಮತ್ತು ತನಿಖೆಗೆ ಯಾವ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕಾಗಿರುತ್ತೋ ಆ ಸಂದರ್ಭದಲ್ಲಿ ಹಾಜರಾಗದೇ ಇರುವಂಥ ಸಂದರ್ಭಕ್ಕೆ ಇವರನ್ನು ಬಂಧಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೀತಿಯಾದ ಅನೇಕ ಷರತ್ತುಗಳನ್ನು ಸಹಜವಾಗಿ ಕೋರ್ಟ್ ನೀಡಿ ಇವರಿಗೆ ಜೈಲಿಂದ ಮುಕ್ತಿಯನ್ನು ದೊರಕಿಸಿ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು ಈಗ ಮ್ಯೂಸಿಕ್ ಮೇಲಾರಿಗೆ ಇದೀಗ ಜಾಮೀನು ಸಿಕ್ಕಿದೆ. ಜಾಮೀನಿನ ಆಧಾರದ ಮೇಲೆ ಈಗ ಮ್ಯೂಸಿಕ್ ಮೇಲಾರಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಮೊದಲ ಪ್ರತಿಕ್ರಿಯೆ ಏನಿತ್ತು ಎಂಬುದನ್ನು ಒಂದಿಷ್ಟು ಗಮನಿಸೋದಾದರೆ, ಈಗಾಗಲೇ ಮ್ಯೂಸಿಕ್ ಮೇಲಾರಿ ಹೊರಗಡೆ ಬಂದಿರುವ ಕಾರಣದಿಂದಾಗಿ ಅವರ ತಾಯಿಯವರಿಗೆ ಹುಷಾರಿಲ್ಲ ಅನ್ನುವಂಥ ಮಾಹಿತಿ ಕೂಡ ಅವರು ಜೈಲಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಸಿಕ್ಕಿಬಿಟ್ಟಿತ್ತು. ಹಾಗಾಗಿ ನಾನು ಈಗಾಗಲೇ ನನ್ನ ತಾಯಿಯನ್ನು ಭೇಟಿ ಆಗಬೇಕು, ಅದನ್ನು ಹೊರತುಪಡಿಸಿ ಅದಾದ ಬಳಿಕ ನನ್ನ ಹೆಂಡತಿಗೆ ಈಗ ಮಗು ಕೂಡ ಆಗಿದೆ, ಅದ್ರ ಬಗ್ಗೆಯೂ ಕೂಡ ನಾನು ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ನಾನು ಒಂದಿಷ್ಟು ನನ್ನ ಕುಟುಂಬಕ್ಕೆ, ಒಟ್ಟಾರೆಯಾಗಿ ಕುಟುಂಬಕ್ಕೆ ಸಮಯವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಜಾನಪದ ವಿಚಾರಕ್ಕೆ ಬರೋದಾದರೆ ಅಥವಾ ಕಾರ್ಯಕ್ರಮಗಳ ವಿಚಾರಕ್ಕೆ ಬರೋದಾದರೆ ಅದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಅದರ ಬಗ್ಗೆ ತೀರ್ಮಾನ ಇನ್ನೂ ಮಾಡಿಲ್ಲ ಅನ್ನೋ ರೀತಿ. ಅಂದರೆ ಮುಂದೆ ಜಾನಪದ ಲೋಕದಲ್ಲಿ ಮುಂದುವರಿತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಕ್ಲಾರಿಟಿ ಆದಂಥ ಉತ್ತರವನ್ನು ಕೊಟ್ಟಿಲ್ಲ. ಅಂದರೆ ಗೊಂದಲದಲ್ಲಿ ಒಟ್ಟಾರೆಯಾಗಿ ಮ್ಯೂಸಿಕ್ ಮೇಲಾರಿ ಕುಟುಂಬಕ್ಕೆ ಈಗ ಸಮಯವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದನ್ನು ಹೊರತುಪಡಿಸಿ ಜಾನಪದ ಆಗಿರಲಿ ಅಥವಾ ಅಭಿಮಾನಿಗಳಿಗಾಗಿರಲಿ ಸಮಯವನ್ನು ಕೊಡೋದಕ್ಕೆ ಸದ್ಯದ ಮಟ್ಟಿನಲ್ಲಿ ಇಷ್ಟಪಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಇದರ ಹಿನ್ನೆಲೆಯನ್ನು ಒಂಚೂರು ಗಮನಿಸಲೇಬೇಕಾಗತ್ತೆ. ಈ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಪ್ರಕರಣ ಈ ಒಂದು ಮ್ಯೂಸಿಕ್ ಮೇಲಾರಿಯ ಮೇಲೆ ದಾಖಲಾಗಿತ್ತು. ಉತ್ತರ ಕರ್ನಾಟಕದ ಖ್ಯಾತ ಜಾನಪದ ಗಾಯಕ ಆಗಿರ್ತಕ್ಕಂಥ ಮ್ಯೂಸಿಕ್ ಮೇಲಾರಿಗೆ ಈಗ ಜಾಮೀನು ಕೂಡ ಸಿಕ್ಕಿಬಿಟ್ಟಿದೆ. 2025 ಡಿಸೆಂಬರ್ 17ರಂದು ಜೈಲು ಸೇರಿದಂತಹ ಮ್ಯೂಸಿಕ್ ಮೇಲಾರಿಗೆ ಇದೀಗ ಫೆಬ್ರವರಿ 25ರಂದು ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಸಿಕ್ಕಿಬಿಟ್ಟಿದೆ. ಅಂದರೆ ಸತತವಾಗಿ ಈ ಒಂದು ವ್ಯಕ್ತಿ ಜೈಲಿನಲ್ಲಿ 2 ತಿಂಗಳ ಕಾಲ ವನವಾಸವನ್ನು ಅನುಭವಿಸಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಜೈಲಿನಿಂದ ಆಚೆ ಬರ್ತಾ ಇದ್ದ ಹಾಗೆ ಕೆಲವೊಂದಿಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೆ. ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ನಾನು ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಚೌಕಟ್ಟಿನಲ್ಲಿ ಅಥವಾ ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನು ಮಾಡ್ತೇನೆ. ಯಾವುದು ಸರಿ ಯಾವುದು ತಪ್ಪು ಎಂಬುದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯದ ತೀರ್ಪಿಗೆ, ಕಾನೂನಿಗೆ ನಾನು ತಲೆ ಬಾಗಿಸ್ತೀನಿ, ಕೋರ್ಟ್ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನು ಇದೇ ವೇಳೆ ಆರ್ಕೆಸ್ಟ್ರಾ ಬಗ್ಗೆ ಮಾತನಾಡಿದಂಥ ಮೈಲಾರಿ ಸದ್ಯಕ್ಕೆ ಏನೂ ನಿರ್ಧಾರ ಇಲ್ಲ, ಪತ್ನಿ ಹೆರಿಗೆ ಆಗಿದೆ, ಜೊತೆಗೆ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ಮಾನಸಿಕವಾಗಿ ಬೇಸರವಾಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾರ್ಯಕ್ರಮದ ಬಗ್ಗೆ ಯಾವುದೇ ನಿರ್ಧಾರವನ್ನು ಮಾಡಿಲ್ಲ. ಸ್ವಲ್ಪ ದಿನ ಆದ ಮೇಲೆ ಇದರ ಕುರಿತಾಗಿ ನಾನು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅಥವಾ ಇದರ ಕುರಿತಾಗಿ ಅಪ್ಡೇಟನ್ನು ಕೊಡ್ತೀನಿ ಅನ್ನುವಂಥ ಸ್ಪಷ್ಟನೆಯನ್ನು ಮ್ಯೂಸಿಕ್ ಮೇಲಾರಿ ನೀಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಆರೋಪ ಏನಿತ್ತಲ್ಲ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 2 ತಿಂಗಳ ಕಾಲ ವನವಾಸವನ್ನು ಅನುಭವಿಸಿ ಈಗ ಹೊರಗಡೆ ಬಂದು ಬಿಟ್ಟಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಹಾಗೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿಬಿಟ್ಟಿದ್ದೆ, ಮ್ಯೂಸಿಕ್ ಮೇಲಾರಿ ಬಗ್ಗೆ ಕೇವಲ ಒಬ್ಬ ಜಾನಪದ ಗಾಯಕನಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿಯ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಏನು ಅಶ್ಲೀಲತೆ ವಿಚಾರಕ್ಕಾಗಿ ಹಳೆಯ ಕಲಾವಿದರಾಗಿರ್ಬೋದು, ಇದರ ಪೂರ್ವದಲ್ಲಿ ಬಂದಿರುವಂಥ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಮ್ಯೂಸಿಕ್ ಮೇಲಾರಿ ಅತಿರೇಕಕ್ಕೆ ಹೋಗಿಬಿಟ್ಟ, ಅಶ್ಲೀಲತೆಯ ಬಗ್ಗೆ ಒಂದಿಷ್ಟು ಜಾಸ್ತಿಯಾಗಿ ಇವನು ಒತ್ತು ಕೊಡೋದಕ್ಕೆ ಪ್ರಾರಂಭಿಸಿಬಿಟ್ಟ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇದರ ಬೆನ್ನಲ್ಲೇ ಮ್ಯೂಸಿಕ್ ಮೇಲಾರಿ ಬಂಧನ ಆದ ಬಳಿಕ ಸಾಕಷ್ಟು ಜನ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಎಚ್ಚೆತ್ತುಕೊಳ್ತಾರೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅನೇಕ ರೀತಿಯಾದಂಥ ಒಂದು ಚರ್ಚಾಕೂಟಗಳನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾತನ್ನು ಕೂಡ ಕೊಟ್ಟು ಬಿಡ್ತಾರೆ. ಯಾರೇ ಆದರೂ ಕಲಾವಿದರು ಅಸಹ್ಯವಾಗಿ ಮಾತನಾಡೋದಾದರೆ ಅಥವಾ ವೇದಿಕೆಯ ಮೇಲೆ
ಅವಹೇಳನಕಾರಿ ಮಾತುಗಳನ್ನು ಹಾಡೋದಾದರೆ ಅಥವಾ ಯಾರಿಗೋ ಮನನೋಯಿಸುವಂಥ ಅಸಹ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿದ್ರೆ ಅವರ ಮೇಲೆ ನಾವು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ತೀವಿ. ಸ್ಪಷ್ಟವಾಗಿ ಆ ವಿಡಿಯೋಗಳನ್ನು ನಮಗೆ ಶೇರ್ ಮಾಡಿ ಆ ಒಂದು ವಿಡಿಯೋದ ಆಧಾರದ ಮೇಲೆ ಯಾವುದೇ ವ್ಯಕ್ತಿ ಆದರೂ ಸರಿ, ಸ್ಟಾರ್ ಸಿಂಗರ್ ಆದರೂ ಸರಿ, ಈಗಷ್ಟೇ ಬೆಳೀತಾ ಇರುವಂಥ ಸಿಂಗರ್ ಆದರೂ ಸರಿ, ಯಾರೇ ಆದರೂ ಕೂಡ ಅಶ್ಲೀಲತೆ ಎಲ್ಲಿ ಕಂಡು ಬರುತ್ತೋ ಅವರ ವಿರುದ್ಧ ನಾವು ದೂರನ್ನು ಕೂಡ ದಾಖಲಿಸಿಕೊಂಡು ಬಿಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ವಿಜಯಪುರದ DYSP ಅವರು ಸ್ಪಷ್ಟನೆಯನ್ನು ಕೂಡ ನೀಡಿಬಿಟ್ಟಿದ್ರು. ಇದರ ಬೆನ್ನಲ್ಲೇ ಸಾಕಷ್ಟು ಕಲಾವಿದರಿಗೆ ಹೊಡೆತ ಬಿದ್ದಿತ್ತು, ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಹಿಂದೇಟು ಹಾಕಿಬಿಡ್ತು, ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಕರೆಸೋದಕ್ಕೂ ಕೂಡ ಹಿಂದೇಟು ಪಡೋದಕ್ಕೆ ಪ್ರಾರಂಭಿಸಿಬಿಟ್ರು. ಸೊ ಇವತ್ತು ಇಂತಹ ಕೆಟ್ಟ ಹುಳಗಳು ಅಥವಾ ಕೆಟ್ಟ ಜಾನಪದ ಆಡುವಂಥ ಹುಳಗಳು ಉಟ್ಕೊಂಡಿದ್ದಾವೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳುವಂಥದ್ದು, ಸ್ಪಷ್ಟವಾಗಿ ಕಾರಣಭೂತರಾಗಿರುವಂಥವ್ರು ಜನಗಳೇ. ಸೊ ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲರೂ ಕೂಡ ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವೋ ಅದನ್ನೇ ಆ ಕಲಾವಿದರು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅವ್ರನ್ನ ನಾವು ಕರೆಸೋದಿಲ್ಲ. ನಾಳೆ ದಿನ ಅವರು ಬರೋದಕ್ಕೆ ಅಥವಾ ನಾಳೆ ದಿನ ಅವರಿಗೆ ಹೊಟ್ಟೆ ಪಾಡಿಗೂ ಕೂಡ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ನಾವು ಎಂಜಾಯ್ ಮಾಡಿದ್ರ ಜೊತೆಗೆ ಒಂದಿಷ್ಟು ಅಶ್ಲೀಲತೆ ಮಾಡಿಬಿಟ್ರೆ ನಮ್ಮ ಹೊಟ್ಟೆ ತುಂಬಿ ಬಿಡುತ್ತೆ, ಲಕ್ಷಾಂತರ ರೂಪಾಯಿ ನಾವು ಸಂಪಾದನೆ ಮಾಡಬೇಕು ಅನ್ನುವಂಥ ದುರಾಸೆಗೆ ಕೆಲವೊಂದಿಷ್ಟು ಕಲಾವಿದರು ಬೀಳ್ತಾ ಇದ್ದಾರೆ. ಹಾಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ಜಾನಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಚರ್ಚೆ ಅಂಥದ್ದೆಲ್ಲವೂ ಕೂಡ ಹಾಗೆ ಬಿಟ್ಟಿತ್ತು. ಇನ್ನು ಅಶ್ಲೀಲತೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಜಾನಪದ ಕಲಾವಿದರಲ್ಲಿ ಅಶ್ಲೀಲತೆ ಇತ್ತೀಚೆಗೆ ಹೆಚ್ಚು ಕಾಣಿಸ್ತಾ ಇದೆ. ಇನ್ನು ಈ ಅಶ್ಲೀಲತೆ ಉತ್ತರ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಕೆಲವೊಂದಿಷ್ಟು ಜನ ಆರೋಪಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ರು. ಕೇವಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ನೀವೇನೋ ಮಾತನಾಡಿಬಿಡ್ತೀರಿ, ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಶ್ಲೀಲತೆ ಇದೆಯಾ, ಸಿನಿಮಾ ಗೀತೆಗಳಲ್ಲಿ ಅಶ್ಲೀಲತೆ ಇಲ್ವಾ, ಈ ರೀತಿಯಾದಂಥ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಸಿನಿಮಾ ಗೀತೆಗಳಾಗಿರ್ಬೋದು, ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಅಶ್ಲೀಲತೆ ಪ್ರಸಾರ ಆಗ್ತಾ ಇರ್ಬೋದು, ಆದರೆ ಅವರು ಏಸಿಗೆ ತಿಂತಾರೆ ಅಥವಾ ಅವರು ಗಲೀಜು ತಿಂತಾರೆ ಅನ್ನುವ ಕಾರಣಕ್ಕೆ ಉತ್ತರ ಕರ್ನಾಟಕದವರು ಅದನ್ನು ಮಾಡೋದು ತಪ್ಪಾಗಿ ಬಿಡುತ್ತೆ. ಸೊ ಅವರು ಗಲೀಜನ್ನು ತಿಂತಾ ಇದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಅಲ್ವಾ. ಸೊ ಉತ್ತರ ಕರ್ನಾಟಕದ ಸಂಸ್ಕಾರ ಅಥವಾ ಜಾನಪದದ ಕಲೆಯ ಸಂಸ್ಕೃತಿ ಅದಲ್ಲ. ಸೊ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಇಷ್ಟೊಂದು ಆಕ್ರೋಶ ಭರಿತವಾಗಿ ಮಾತನಾಡೋದಕ್ಕೂ ಕೂಡ ಒಂದು ಅರ್ಥ ಇದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಜಾನಪದ ಅನ್ನೋದಕ್ಕೆ ಒಂದು ಬ್ರ್ಯಾಂಡ್ ಇದೆ, ಜಾನಪದ ಅನ್ನೋದಕ್ಕೆ ಒಂದು ಎಲ್ಲೋ ಬೆಲೆ ಇದೆ. ಅದನ್ನು ಯಾರೋ ಕೆಲವು ನಾಲಾಯಕರು ನಿಮಗೆ ಬಂದ ಹಾಗೆ ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡಿಕೊಂಡು ಜಾನಪದ ಅನ್ನುವಂಥ ಹೆಸರನ್ನು ಬಳಸಿಕೊಂಡು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಾದರೆ ಯಾವುದೋ ಒಂದು ಕಡೆ ಹೋಗಿ ಯಾವುದೋ ಒಂದು ಬೇರೆ ರೀತಿಯಾದಂಥ ದಂಧೆಗಳನ್ನು ಮಾಡಿ ನಿಮ್ಮ ಹೊಟ್ಟೆ ತುಂಬಬಹುದು. ಆದರೆ ಜಾನಪದ ಪದ ಬಳಕೆಯನ್ನು ಮಾಡಿಕೊಳ್ಳೋದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಬೇರೆಯವರಿಗೆ ಹೋಲಿಕೆ ಮಾಡೋದು ತಪ್ಪು ಅಂತಲ್ಲ, ಆ ಹೋಲಿಕೆಗಳು ಹೇಗಿರಬೇಕು ಅಂತಂದರೆ, ನಾವು ಹೋಲಿಕೆ ಮಾಡೋಂಥ ಸಂದರ್ಭದಲ್ಲಿ ನಾವು ಶ್ರೇಷ್ಠ ಅನ್ನೋ ಥರ ಇರಬೇಕು. ಅದನ್ನು ಹೊರತುಪಡಿಸಿ ನಿಮ್ಮ ಶ್ರೇಷ್ಠತೆಯನ್ನು ಕಳೆದುಕೊಂಡು ಅಥವಾ ಜಾನಪದ ಆಗಿರ್ಬೋದು, ಸಿನಿಮಾ ಗೀತೆಗಳಲ್ಲಿ ಅಶ್ಲೀಲತೆ ಬರ್ತಾ ಇದೆ ಅನ್ನುವಂಥ ವೇದಿಕೆಗಳಲ್ಲೂ ಕೂಡ ಈ ಹಿಂದೆ ಚರ್ಚೆ ಆಗಿತ್ತು. ಉತ್ತರ ಕರ್ನಾಟಕದವರು ಮಾತ್ರ ಅಶ್ಲೀಲತೆಯನ್ನು ಹಾಡ್ತಾರೆ, ಅಶ್ಲೀಲತೆಯನ್ನು ಬರೀತಾರ ಅಥವಾ ಅಶ್ಲೀಲತೆಯ ನೃತ್ಯವನ್ನು ಮಾಡ್ತಾರೆ, ದಕ್ಷಿಣ ಕರ್ನಾಟಕದವ್ರು ಮಾಡೋದಿಲ್ವಾ ಅಥವಾ ಬೆಂಗಳೂರು ಭಾಗದವ್ರು ಮಾಡೋದಿಲ್ವಾ, ಸಿನಿಮಾದಲ್ಲಿ ಮಾಡೋದಿಲ್ವಾ ಅನ್ನುವಂಥ ಚರ್ಚೆಯೂ ಕೂಡ ಆಗಿತ್ತು. ಸೊ ಇದರ ಬೆನ್ನಲ್ಲೇ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇರುವಂಥದ್ದು ಇಷ್ಟೇ. ಸೊ ಅವರು ಹೊಲಸನ್ನು ತಿಂತಾರೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಮಧ್ಯದಲ್ಲೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಪದೇ ಪದೇ ಹೇಳ್ತಾ ಇರುವಂಥ ವಿಚಾರ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಅವರು ಹೊಲಸನ್ನು ತಿಂತಾರೆ ಅನ್ನುವ ಕಾರಣಕ್ಕೆ ನೀವು ಹೊಲಸನ್ನು ತಿನ್ನೋದಕ್ಕೆ ಹೋಗಬೇಡಿ. ಅದು ಗಲೀಜು ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗಿದೆ ಅಂದ ಮೇಲೆ ಅಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಸೊ ನಿಮ್ಮಿಂದ ಸಂಸ್ಕಾರ ಹಾಳಾಗೋದಕ್ಕೆ ನಾವು ಖಂಡಿತವಾಗಿಯೂ ಬಿಡೋದಿಲ್ಲ. ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಈ ಉತ್ತರ ಕರ್ನಾಟಕದ ಜಾನಪದ ಅನ್ನೋದೇನಿದೆಯಲ್ಲ, ಅದು ಶ್ರೇಷ್ಠವಾದಂಥದ್ದಿದೆ, ಅದರದ್ದೇ ಆದಂಥ ಕಲೆ ಇದೆ. ಸೊ ಜಾನಪದ ಅಂದರೆ ಏನು ಎಂಬುದನ್ನು ತಿಳಿದುಕೊಂಡು ಆದ ಬಳಿಕ ನೀವೇನಾದರೂ ಕಲಾವಿದರಾಗ್ತಾ ಇದ್ದರೆ ಅಥವಾ ಕಲಾವಿದರ ಹಾಗೆ ಜಾನಪದವನ್ನೇ ಹಾಡಬೇಕು ಅಥವಾ ಜಾನಪದದಲ್ಲೇ ನಾನು ಮುಂದುವರಿಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಿದ್ದರೆ ಜಾನಪದ ಅಂದರೆ ಏನು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ಅದಾದ ಬಳಿಕ ನೀವು ಏನು ಬೇಕಾದರೂ ಮಾಡೋದಕ್ಕೆ ಮುಂದಾಗಿ ಅನ್ನೋದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟು ಬಿಡ್ತೀನಿ. ಕೇವಲ ಮ್ಯೂಸಿಕ್ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಮಾತನಾಡಿಲ್ಲ. ಕೆಲವು ಜನ ಅಶ್ಲೀಲತೆಯನ್ನೇ ಜಾನಪದ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ ಅಥವಾ ಜಾನಪದ ಅಂತ ಆಡ್ತಾ ಇದ್ದಾರೆ, ಅವರಿಗೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ಸೊ ಅಂಥ ಕೊಳಕು ಮನಸ್ಥಿತಿಯನ್ನು ಬಿಟ್ಟು ಈಗ ಜಾನಪದಕ್ಕೆ ಒಂದು ಒಳ್ಳೆಯ ಬೆಲೆ ಇದೆ. ಜಾನಪದವನ್ನು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಹೊಟ್ಟೆ ಪಾಡು ತುಂಬುತ್ತೆ ಅಥವಾ ನಿಮ್ಮ ಹೊಟ್ಟೆಯೂ ತುಂಬುತ್ತೆ, ನಿಮ್ಮ ಬದುಕು ಕೂಡ ನಡೆಯುತ್ತೆ, ನಿಮಗೆ ಸಮಾಜದಲ್ಲಿ ಒಳ್ಳೆಯ ಗೌರವವೂ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಮ್ಯೂಸಿಕ್ ಮೈಲಾರಿಗೆ ಇದೀಗ ಒಂದು ಷರತ್ತುಬದ್ಧ ಜಾಮೀನು ಸಿಕ್ಕಿಬಿಟ್ಟಿದೆ. ಸೊ ಒಂದು ಹಂತದ ಬೆಳವಣಿಗೆ ಇದೀಗ ಆಗಿಬಿಟ್ಟಿದೆ. ಹಾಗಂತ ಕೇಸ್ ಎಲ್ಲವೂ ಕೂಡ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಕೇಸ್ ಎಲ್ಲವೂ ಕೂಡ ಕ್ಲೋಸ್ ಆಗಿರೋದಿಲ್ಲ, ಅದರಷ್ಟಕ್ಕೆ ಅದು ನಡೀತಾ ಇರುತ್ತೆ. ಸಂಬಂಧಪಟ್ಟ ಹಾಗೆ ಲಾಯರ್ ಕೂಡ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಯಾವುದಾದ್ರೂ ಸಂದರ್ಭದಲ್ಲಿ ಕೋರ್ಟ್ ಈ ಒಂದು ಆರೋಪಿಯನ್ನು ತನಿಖೆಗೆ ಕರೆದಂಥ ಸಂದರ್ಭದಲ್ಲಿ ಅಥವಾ ಹಾಜರಾಗುವಂತೆ ಆದೇಶವನ್ನು ನೀಡಿರುವಂಥ ಸಂದರ್ಭದಲ್ಲಿ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಅಲ್ಲೇನಾದರೂ ಉಡಾಪೆಯನ್ನು ತೋರಿಸಿದರೆ ಮತ್ತೆ ಈ ಆರೋಪಿಯನ್ನು ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ.
ಒಟ್ಟಾರೆಯಾಗಿ ಈ ಒಂದು ಹಂತದ ಬೆಳವಣಿಗೆ ಇದೀಗ ಮ್ಯೂಸಿಕ್ ಮೈಲಾರಿ ವಿಚಾರದಲ್ಲಿ ಆಗಿರುವಂತಹದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.